ಜನ ಮೆಚ್ಚುವಂಥ ಕೆಲಸ ಮಾಡೋದು ರಾಘವೇಂದ್ರ ಅವರು ಕ್ಯಾನ್ವಾಸ್ ಮಾಡಲಿಲ್ಲ ಅಂದ್ರೂ ಹೈಯೆಸ್ಟ್ ಲೀಡಿಂಗ್ ಒಳಗೆ ಗೆಲ್ಲೋ ಚಾನ್ಸಸ್ ರಾಘವೇಂದ್ರ ಅವ್ರಿಗೆ ಇರೋದು. ಶಿವರಾಜ್ ಕುಮಾರ್ ಕುದುರೆ ಇದೆಯಲ್ಲ, ನೀಟಾಗಿ ವಿನ್ನಿಂಗ್ ಪೋಸ್ಟರ್ ಕೂತಿರುತ್ತೆ. ಮುಲಾಜಿ ಎಲ್ಲ ಓಡಕ್ತಾ ಇರೋದು ಅದು. ನಮಗೆ ಇಲ್ಲಿ ರಾಘವೇಂದ್ರ ಅವರು ತುಂಬಾ ಕೆಲಸ ಮಾಡಿದ್ದಾರೆ. ಅವರು ಜನಕ್ಕೆ ಮೆಚ್ಚುಗೆ ಆಗುವಂತ ಕೆಲಸ ಮಾಡಿದ್ದಾರೆ. ನಾನು ಪಕ್ಕಾ ಬಿಜೆಪಿನೇ. ಈಶ್ವರಪ್ಪನ ಹಿಂಗೆ ಕೆರೆದಿದೆಯಲ್ಲ, ಯಡಿಯೂರಪ್ಪನ ತಪ್ಪು ಅನುಭವಿಸ್ತಾ. ಸಿದ್ದರಾಮಯ್ಯ ಓಕೆ, ಕರ್ನಾಟಕ ಸ್ಟೇಟ್ಗೆ ಸಿದ್ದರಾಮಯ್ಯ ಸಿಎಂ ಆಗಿರೋದು ಓಕೆ, ಬಟ್ ಸೆಂಟ್ರಲ್ ಅಲ್ಲಿ ಮೋದಿ ಇರ್ಬೇಕಂತ. ತಂದಿರಂತ ಸಾವಿರಾರು ಕೋಟಿ ಅನುದಾನದ ಮುಂದೆ 2,000 ರೂಪಾಯಿ ಏನು ಕೆಲಸ ಮಾಡೋದಿಲ್ಲ ಶಿವಮೊಗ್ಗದಲ್ಲಿ ಅಂತ ಅನ್ಕೊಂಡಿದ್ವಿ. ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಯೋಜನೆ ತಂದಿರೋದು ಬಹಳ ಬಡವರಿಗೆ ಬಹಳ ಅನುಕೂಲ ಆಗಿದೆ. ಅದರಿಂದ ಈ ಸಲ ಕಾಂಗ್ರೆಸ್ ಬರೋದು ಪಕ್ಕ ಆಗಿದೆ. ಶಿವಮೊಗ್ಗ ಇಲ್ಲ, ನೀವು ಫೈಟೇ ಇಲ್ಲ, ನಾವು ಕೆಲದೇ ಕಾಂಗ್ರೆಸ್. ಗೀತಾ ಶಿವರಾಜ್ ಕುಮಾರ್ ಗೆಲ್ತಾರೆ. ಕಾಂಗ್ರೆಸ್ ಇಂದ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ ಅಂತ, ಇದು ನಮ್ಗೆ ಈಶ್ವರಪ್ಪ ನಮ್ಮ ಇದ್ದೂರಲ್ಲಿ ನೋಡ್ಕೋಬೇಕಲ್ಲ ನಾವು. ಎಸ್ ವೀಕ್ಷಕರೇ, ನಿಮ್ಮ ಗ್ಯಾರಂಟಿ ನ್ಯೂಸ್ ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜು ಬಳಿ ಇದೆ. ನನ್ನ ಜೊತೆಗೆ ಜನ ಇದ್ದಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್. ಹೇಗಿದೆ ವಾತಾವರಣ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ? ಯಾರಿಗೆ ಎಡ್ಜಿದೆ? ಜನಾಭಿಪ್ರಾಯ ಯಾವ ರೀತಿ ಇದೆ? ಬನ್ನಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಫೈಟ್ ಹೇಗಿದೆ ಸರ್? ಫೈಟು ಚೆನ್ನಾಗಿದೆ ಮೇಡಮ್. ಫೈಟ್ ಇದೆಯಾ ಆ್ಯಕ್ಚುಲಿ? ಫೈಟು ಅಂದರೆ ಏನಾಗಿದೆ, ಇಲ್ಲಿ ಶಿವಮೊಗ್ಗದಲ್ಲಿ ವಿಶೇಷವಾಗಿ ಏನಾಗಿದೆ ಅಂತಂದರೆ, ರಾಘಣ್ಣವರ ಅಭಿವೃದ್ಧಿ ಕಾರ್ಯಗಳೇನಿದೆ ಅದು ಮಾತಾಡ್ತಾ ಇದೆ. ಅದು ಅವ್ರಿಗೆ ಮಾಡಿರ್ತಕ್ಕಂಥ ಈಶ್ವರಪ್ಪನವರು ಮಾತಾಡ್ತಾವ್ರೆ. ಈಶ್ವರಪ್ಪನವ್ರಿಗೆ ಏನಾಗಿದೆ ಅಂತಂದರೆ, ಶಿವಮೊಗ್ಗ ನಗರದಲ್ಲಿ ಮಾತ್ರ ಅವ್ರದ್ದೊಂದಿಷ್ಟು ಹೋಲ್ಡಿಂಗ್ ಇದೆ, ಬಿಟ್ಟರೆ ಹೊರಗಡೆ ಎಲ್ಲೂ ಅವ್ರದ್ದು ಹೆಸರು ಇಲ್ಲ. ಯಾಕೆ ಅಂತಂದರೆ ಅವರೆಲ್ಲೂ MP MLA ಆ ಥರ ಎಲ್ಲೂ ಔಟ್ಸೈಡ್ ಎಲ್ಲೂ ಹೋಗಿಲ್ಲ ಅವರು. ಈ ಹೊರಗಡೆ ಎಲ್ಲೂ ಶಿವಮೊಗ್ಗ ಜಿಲ್ಲೆಗಂತೂ ಈಶ್ವರಪ್ಪನವ್ರು ಏನು ಗೊತ್ತಿಲ್ಲದೆ ಇರೋರು ಏನಲ್ಲ. ಯಾಕಂದರೆ ಅವ್ರು ಮಿನಿಸ್ಟ್ರಾಗೂ ಕೂಡ ಕೆಲಸ ಮಾಡಿದ್ದಾರೆ. ಬಟ್ ಇವಂದು ಅವರು ಶಿವಮೊಗ್ಗ ನಗರದಲ್ಲಿ ಸ್ಪರ್ಧೆ ಮಾಡಿದ್ರು ಕೂಡ ಶಿವಮೊಗ್ಗ ಜನರಿಗೆ ಈಶ್ವರಪ್ಪ ಯಾರಂತ ಗೊತ್ತು. ಉಪಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ ಈಶ್ವರಪ್ಪನವರು ರಾಜ್ಯಕ್ಕೂ ಗೊತ್ತಿದ್ದಾರೆ, ಜಿಲ್ಲೆಗಷ್ಟೇ ಅಲ್ಲ, ಬೇರೆ ಜಿಲ್ಲೆಗಳಿಗಷ್ಟೇ ಅಲ್ಲ ಗೊತ್ತಿರ್ಬೋದು. ಆದರೆ ಅವ್ರದ್ದು ಏನಾಗಿದೆ ಅಂತಂದರೆ, ಶಿವಮೊಗ್ಗ ನಗರದಲ್ಲಿ ಅವರು MLA ಆಗಿ ಹಲವಾರು ವರ್ಷಗಳಿಂದ ಅವರು ಅಧಿಕಾರ ಹಿಡಿದು ಮಾಡಿರೋದ್ರಿಂದ ಈ ಶಿವಮೊಗ್ಗ ನಗರದಲ್ಲಿ ಮಾತ್ರ ಅವ್ರದ್ದು ಒಂದಿಷ್ಟು ಹೋಲ್ಡಿಂಗ್ ಇದೆ. ಬಿಟ್ಟರೆ ಸರ್, ಫೈಟ್ ಯಾರ ಮಧ್ಯೆ ಇದೆ ಸರ್? ಗೀತಾ ಶಿವರಾಜ್ ಕುಮಾರ್ ಮತ್ತು ರಾಘವೇಂದ್ರ ಅವ್ರ ಮಧ್ಯೆ ಇದೆಯಾ, ಅಥವಾ ಈಶ್ವರಪ್ಪ ರಾಘವೇಂದ್ರ ಅವ್ರ ಮಧ್ಯೆ ಇದೆಯಾ, ಅಥವಾ ಟ್ರಯಾಂಗ್ಯುಲರ್ ಫೈಟ್ ಇದೆಯಾ? ಏನ್ ಅನ್ಸುತ್ತೆ ಮೇಡಮ್? ಟ್ರಯಾಂಗಲ್ ಫೈಟು ಶಿವಮೊಗ್ಗ ಜಿಲ್ಲೆನಲ್ಲಿ ನಿಜವಾಗ್ಲೂ ಇಲ್ಲ. ನಿಜವಾಗ್ಲೂ ಟ್ರಯಾಂಗಲ್ ಫೈಟ್ ಇಲ್ವೇ ಇಲ್ಲ. ಇಲ್ಲಿ ಏನಿದ್ರಲ್ಲಿ BJP ಮತ್ತು ಕಾಂಗ್ರೆಸ್ ಅಷ್ಟೇ ಫೈಟ್ ಇರೋದು. ಅದರಲ್ಲೂ ಕಾಂಗ್ರೆಸ್ ಅವರು ಏನು ಪ್ರಚಾರ ನಮಗೇನು ಕಾಣ್ತಾ ಇಲ್ಲ. ಇದರಲ್ಲಿ ರಾಘವೇಂದ್ರ ಅವ್ರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಸಿಕ್ಕಾಬಟ್ಟೆ ಇರೋದ್ರಿಂದ ಅವ್ರು ತಂದಿರೋಂಥ ಸಾವಿರಾರು ಕೋಟಿ ಅನುದಾನದ ಮುಂದೆ 2,000 ರೂಪಾಯಿ ಏನು ಕೆಲಸ ಮಾಡೋದಿಲ್ಲ ಶಿವಮೊಗ್ಗದಲ್ಲಿ ಅಂತ ಅನ್ಕೊಂಡಿದ್ದೀನಿ ಮೇಡಮ್. 2,000 ರೂಪಾಯಿ ಅಲ್ಲ ಸರ್, 2,000 ರೂಪಾಯಿ ಶಿವಮೊಗ್ಗ ಜನತೆಯಲ್ಲಿ ಎಷ್ಟು BPL ಕಾರ್ಡ್ಸ್ ಇದಾವೆ? ನಾನು ಹೇಳೋದು, ಈ ದೇಶದ ಜನ ಅಲ್ಲ ಅಂದರೆ ನೀವು 2,000 ರೂಪಾಯಿಗೂ ಮತ್ತು ಅನುದಾನಕ್ಕೂ ನೀವು ಕಂಪೇರ್ ಮಾಡಿದ್ರೆ, ಸೊ 2,000 ರೂಪಾಯಿ ಒಬ್ಬ ಬಡವನಿಗೆ 2,000 ರೂಪಾಯಿ 2 ಕೋಟಿ ರೂಪಾಯಿ ಇದ್ದಾಗೆ ನೀವು ಆ ಬಡವನಿಗೆ ಕೊಡೋ 2,000 ರೂಪಾಯಿ ಮೌಲ್ಯಗೂ ಚೆನ್ನಾಗಿರೋ ಅಂಥವ್ರು ಕೊಡೋ 2,000 ರೂಪಾಯಿ ಮೌಲ್ಯಕ್ಕೂ ಭಾಳ ವ್ಯತ್ಯಾಸ ಇದೆ. ಆ 2,000 ರೂಪಾಯಿ ಅವನು ಇಡೀ ತಿಂಗಳು ನಡೆಸ್ಬೋದು. ಬೇರೆಯವರು ಆ 2,000 ರೂಪಾಯಿನ ಒಂದು ಗಣಿಗೆಯಲ್ಲಿ ಖರ್ಚು ಮಾಡ್ಬೋದು. ಸೊ ಒಬ್ಬೊಬ್ರಿಗೂ ಆ ಒಂದು ದುಡ್ಡಿನ ಬೆಲೆ ಮತ್ತು ಮೌಲ್ಯ ಇದ್ದೇ ಇರುತ್ತೆ. ನೀವು ಅದನ್ನ ಎರಡನ್ನೂ ಒಂದೇ ತಟ್ಟೆಯಲ್ಲಿ ಒಂದೇ ತಕಡಿಯಲ್ಲಿ ತೂಗೋದು ಅದೇನು ಅಷ್ಟು ಚೆನ್ನಾಗಿಲ್ಲ ಅನಿಸುತ್ತೆ. ಶಿವಮೊಗ್ಗ ಜಿಲ್ಲೆ ಮೇಡಮ್ ಪ್ರಜ್ಞಾವಂತರ ಜಿಲ್ಲೆ ಇದು. ಇಲ್ಲಿ ನಾವು ಕಟ್ಟಿದಂಥ ಟ್ಯಾಕ್ಸ್ ಹಣನ ಯಾರು ಕರೆಕ್ಟಾಗಿ ಬಳಕೆ ಮಾಡ್ಕೊಳ್ತಾರೆ ಅವ್ರಿಗೆ ಓಟ್ ಕೊಡೋಂಥ ಜಿಲ್ಲೆ ನಮ್ಮ ಶಿವಮೊಗ್ಗ ಜಿಲ್ಲೆ. ಯಾವುದು? ಹಂಗಾದ್ರೆ ಹೇಳಿ, ಈಗ ಮೋದಿ ಅವ್ರು ನೀವು ಕೊಟ್ಟಿರೋ ಟ್ಯಾಕ್ಸ್ ಹಣನ ಕರ್ನಾಟಕಕ್ಕೆ ಬಳಕೆ ಮಾಡಿದಾರಾ? ನಾವು ಕೊಟ್ಟಿರೋಂಥ ಟ್ಯಾಕ್ಸ್ ಹಣನ ಮೋದಿ ಅವರು ಇಡೀ ದೇಶದಲ್ಲಿ ಅಭಿವೃದ್ಧಿ ಮಾಡಿ ತೋರಿಸಿದ್ದಾರೆ. ವಿಶ್ವ ಮಟ್ಟದಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಸರ್? ಸುಮಾರು ಪ್ರಮಾಣದ ಏರ್ಪೋರ್ಟ್ಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ. ಅದೇ ರೀತಿ ಜಮ್ಮು ಕಾಶ್ಮೀರ ನೀವು ನೋಡಿರ್ಬೋದು. ಈ ಹಿಂದೆ 60 ವರ್ಷಗಳ ಹಿಂದೆ ಜಮ್ಮು ಕಾಶ್ಮೀರ ಇದ್ದಂಥ ಅಭಿವೃದ್ಧಿಗೂ ಈಗಿನ ಅಭಿವೃದ್ಧಿಗೂ ಲಾಟ್ ಆಫ್ ಡಿಫ್ರೆನ್ಸ್ ನೀವು ನೋಡಿದ್ದೀರಿ. ಇದೇ DK ಶಿವಕುಮಾರ್ ಅಣ್ಣ ತಮ್ಮಂದರು ಮತ್ತು ರಾಹುಲ್ ಗಾಂಧಿಯವರು ಯಾವುದೇ ನಿರ್ಭೀತಿಯಿಂದ ಹೋಗಿ ಮೊನ್ನೆ ಕಾಶ್ಮೀರದಲ್ಲಿ ಐಸಲ್ಲಿ ಆಟ ಆಡೋದನ್ನೆಲ್ಲ ನೋಡಿದಿರಲ್ಲ. ಅಷ್ಟು ಅವರಿಗೆ ಅಭಿವೃದ್ಧಿ ಅದೇ ಅಭಿವೃದ್ಧಿನ ಹೇಳ್ತಾ ಇರೋದು. ಅವತ್ತು ಕಲ್ಲು ಹೊಡಿತಿದ್ದಂತಹ ಕಾಶ್ಮೀರದ ಯುವಕರು ಮೋದಿಯವರ ಅಭಿವೃದ್ಧಿಯನ್ನು ಈಗ ಅಲ್ಲಿ ಮನಗೊಂಡು ಅಲ್ಲಿ ಅಭಿವೃದ್ಧಿ ಆ ಕೆಲಸಗಳನ್ನು ನಮ್ಮ ರಾಜ್ಯದ ಹೇಳಿದ್ರಲ್ಲ, ನಮ್ಮ ಟ್ಯಾಕ್ಸ್ ಹಣ ನಮ್ಮ ರಾಜ್ಯದಲ್ಲಿ ಮೇಡಮ್ ಶಿವಮೊಗ್ಗ ಜಿಲ್ಲೆ ಒಂದೇ ಉದಾಹರಣೆ ಕೊಡ್ತೀನಿ ನಿಮಗೆ. ಶಿವಮೊಗ್ಗ ಜಿಲ್ಲೆಗೆ ಏರ್ಪೋರ್ಟ್ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಗೆ ತುಮಕೂರು ಮತ್ತು ಶಿವಮೊಗ್ಗಕ್ಕೆ ನ್ಯಾಷನಲ್ ಹೈವೇನ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಇಡೀ ಶಿವಮೊಗ್ಗ ನಗರಕ್ಕೆ ರಿಂಗ್ ರೋಡ್ ಮಾಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದೂ ಕೂಡ ರೈಲ್ವೆ ಹಳಿಗಳು ಹಾಕೋಂಥ ಪ್ರಸಂಗನೇ ಇಲ್ಲ. ಎಲ್ಲವಕ್ಕೂ ಕೂಡ ರೈಲ್ವೆ ಮೇಲ್ಸೇತುವೆಗಳನ್ನು ಮಾಡಿದ್ದಾರೆ. ಎಲ್ಲ ಹಳ್ಳಿಗೂ ಕೂಡ ಏತ ನೀರಾವರಿ ಯೋಜನೆ ಮಾಡಿದ್ದಾರೆ. ಅದೇ ರೀತಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆಯಲ್ಲಿ ಹಳ್ಳಿಗೂ ಕೂಡ ಜಿಲ್ಲೆಯ ಪ್ರಮುಖ ಹಳ್ಳಿಗಳಿಗೆ ರಸ್ತೆ ಸಂಪರ್ಕ ಕೆಲಸ ಆಗಿದೆ. ಪ್ರತಿಯೊಂದು ಅಭಿವೃದ್ಧಿ ಕೆಲಸ ಇದೆ ಮೇಡಮ್ ಇಲ್ಲಿ.
ಮೇಡಮ್ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಏನಾಗ್ತಿದೆ ಅಂದರೆ ಒಂದು ಬದಲಾವಣೆ ಬಯಸ್ತಿದ್ದಾರೆ ಜನ ಎಲ್ಲ. ಹಿಂದೆ 10 ವರ್ಷದಿಂದ ಬಿ ಜೆ ಪಿ ಸರ್ಕಾರ ಯಾವ ಅಭಿವೃದ್ಧಿ ಮಾಡಿಲ್ಲ ಇಲ್ಲಿ. ಆದ್ದರಿಂದ ಸಿದ್ದರಾಮಯ್ಯನ ಸರ್ಕಾರ ಗ್ಯಾರಂಟಿ ಯೋಜನೆ ತಂದಿರೋದು ಭಾಳ ಬಡವರಿಗೆ ಭಾಳ ಅನುಕೂಲ ಆಗಿದೆ. ಅದರಿಂದ ಈ ಸಲ ಕಾಂಗ್ರೆಸ್ ಬರೋದು ಪಕ್ಕ ಆಗಿದೆ ಶಿವಮೊಗ್ಗ. ಗ್ಯಾರಂಟಿ ಬಗ್ಗೆ ಮೇಡಮ್ ಸುಮ್ಮನೆ ಅಪಪ್ರಚಾರ ಮಾಡ್ತಾರೆ. ಬಡವರಿಗೆ ಇವತ್ತು ಆಗ್ತಿರಕ್ಕಂಥ ಒಂದು ಒಳ್ಳೆ ಕಷ್ಟಕ್ಕೆ ಸುಖಕ್ಕೆ ಸುಖ ಆಗ್ತಾಯಿದೆ. ಬಟ್ ನಾವು ಕೊಟ್ಟಂಥ ಟ್ಯಾಕ್ಸ್ ಹಣನ ನಮಗೆ ಕೊಡಲಾರ್ದೆ ಕೇಳಿದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಮೆಟ್ಲು ಏರಿದ ಮೇಲೆ ಇವತ್ತು ನಮಗೆ 3,000 ಕೋಟಿ ಟ್ಯಾಕ್ಸ್ ಹಣ ಕೊಟ್ಟಿದ್ದಾರೆ. ಅದು ಕಮ್ಮಿ ಅಂತೇಳಿ ನಾವು ಕೊಟ್ಟಂಥ ಹಣನ ನಮಗೆ ಕೊಡೋದಕ್ಕೋಸ್ಕರ ಇಷ್ಟು ದಿವಸ ಸತಾಯಿಸಿ ಬಡವರಿಗಿಂತ ಬರಗಾಲದಲ್ಲಿ ಅಲ್ಲ, ಇಡೀ ದೇಶದಲ್ಲಿ ಇದೇ ಮೊದಲು ಒಂದು ರಾಜ್ಯ ಸುಪ್ರೀಂ ಕೋರ್ಟ್ಗೆ ಹೋಗಿ ಬರಬೇಕಾಗಿರೋಂಥ ಹಣನ ತಗೊಳ್ಳುವಂಥ ಪರಿಸ್ಥಿತಿ. ಅದನ್ನು ಮೋದಿಯವರು ಇಟ್ಕೋಬೇಕು. ಕರ್ನಾಟಕದ ಜನತೆಗೆ ಇಂಥ ಬರಗಾಲದಲ್ಲಿ ಇವತ್ತು ಮಳೆ ಇಲ್ಲ, ಪ್ರಕೃತಿ ನಿಯಮ ಇಷ್ಟು ತೊಂದರೆಲಿದ್ದರೂ ಕೂಡ ಇವತ್ತು ಕರ್ನಾಟಕಕ್ಕೆ ಬರ್ತಕ್ಕಂಥ ಪಾಲನ್ನು ಕೊಡಲಿಲ್ಲ. ಸುಪ್ರೀಂ ಕೋರ್ಟ್ ಮೆಟ್ಲೇರೋವ್ರಿಗೂ ಬಿಟ್ಟಿದ್ದು ತಪ್ಪು ಅವ್ರದ್ದು. ಅಲ್ಲಿಗೆ ಕರ್ನಾಟಕ ಜನತೆ ಬಗ್ಗೆ ಅವ್ರಿಗೆ ಗೌರವ ಇಲ್ಲ ಅಂತ ಆಯಿತು. ಗ್ಯಾರಂಟಿ ಕೊಟ್ಟರೆ ಕಂಪ್ಲೀಟ್ ಎಲ್ಲ ಖಜಾನೆ ಲೂಟಿ ಆಗುತ್ತೆ. ಗ್ಯಾರಂಟಿ ಕೊಡಲ್ಲ, ಎಲೆಕ್ಷನ್ ಆದಮೇಲೆ ನಿಲ್ಲಿಸ್ತಾರೆ ಅಂತಾರೆ. ಸರ್ಕಾರ ಇರೋವರೆಗೂ ಕೊಡುತ್ತೆ, ಮುಂದೂ ಕೊಡುತ್ತೆ. ಸುಮ್ಮನೆ ವಿಪಕ್ಷಗಳು ಅದನ್ನು ಅರ್ಥ ಇಲ್ಲದೆ ಮಾತಾಡ್ತಾರೆ, ಜನಗಳಿಗೆ ತಪ್ಪು ಮಾಹಿತಿ ಕೊಡ್ತಾರೆ. ಇಲ್ಲಿ ನಮಗೆ ಫೈಟೇ ಇಲ್ಲ, ನಾವು ಗೆಲ್ಲೋದೇ ಕಾಂಗ್ರೆಸ್. ಗೀತಾ ಶಿವರಾಜ್ಕುಮಾರ್ ಗೆಲ್ತಾರೆ. ಮೇಡಮ್ ಗೀತಾ ಶಿವರಾಜ್ಕುಮಾರ್ ಅವರು ಗೀತಾ ಶಿವರಾಜ್ಕುಮಾರ್ ಅವರು ಅವ್ರ ಓಟೇ ಇಲ್ಲಿಲ್ಲ. ನಿನ್ನೆ ಹೋಗಿ ಬೆಂಗಳೂರಲ್ಲಿ ಓಟ್ ಹಾಕಿ ಬಂದಿದ್ದಾರೆ. ಅಂಥವ್ರನ್ನ ಇಲ್ಲಿ ಶಿವಮೊಗ್ಗ ಜನತೆ, ಇದು ಪ್ರಜ್ಞಾವಂತರ ಜಿಲ್ಲೆ, ಇದು ಯಾವುದೇ ಕಾರಣಕ್ಕೂ ಅಂಥವ್ರನ್ನ ನಂಬೋದಿಲ್ಲ. ನಾವು ಕೊಟ್ಟಂಥ ಹಣನ ಸರ್ಕಾರ ಯಾವುದಕ್ಕೆ ಬಳಕೆ ಮಾಡ್ತಾ ಇದೆ ಅನ್ನೋದನ್ನು ನಾವು ಕರೆಕ್ಟಾಗಿ ಮನಗಾಣಬೇಕಾಗುತ್ತೆ. ನಾವು ಕೊಟ್ಟಿರೋಂಥ 60 ವರ್ಷ ಈ ದೇಶದಲ್ಲಿ ರಾಜಕೀಯ ಮಾಡಿದಂಥ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೊಟ್ಟಿರುವಂಥ ಹಣನ ಒಂದು ರಾಜ್ಯವಾಗಿ ನಾವು ಕೋರ್ಟ್ಗಳಿಗೆ ಹೋಗಿ ನಮ್ಗೆ ಬರಬೇಕಾಗಿರೋ ಹಣನ ತಾವು ತಗೋಬೇಕಾ? ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಇವ್ರು ಹೇಳಿದ್ರು 3,000 ಕೋಟಿ ಹಣ ರಿಲೀಸ್ ಮಾಡಿದ್ರು ಅಂತೇಳಿ. ಅದು ಟ್ಯಾಕ್ಸ್ ಹಣ ಅಲ್ಲ. ಟ್ಯಾಕ್ಸ್ ಹಣ ಸಂಪೂರ್ಣವಾಗಿ ಯಾವ ಹಂತದಲ್ಲಿ ನಾವು ಕೊಟ್ಟಿದ್ದೀವಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಅವರು ಕ್ಲೀನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ನಿರ್ಮಲಾ ಸೀತಾರಾಮನ್ ನೋಡಿ ಸರ್, ನೀವು ಪಕ್ಷ ಏನೇ ಆಗ್ಬೋದು, ನೀವು BJP ಇರಿ, ನೀವು JDS ಇರಿ, ನೀವು ಕಾಂಗ್ರೆಸ್ ಇರಿ, ಅಥವಾ ಇನ್ಯಾವುದೇ ಪಕ್ಷ ಇರ್ರಿ ಸರ್, ಆದರೆ ನೀವು ಪಕ್ಷಕ್ಕೋಸ್ಕರ ಅಥವಾ ನೀವು ಯಾರಿಗೋ ನೀವು ಓಟ್ ಹಾಕ್ತೀರಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಅಥವಾ ನಿಮ್ಗೆ ಯಾರೋ ಫೇವ್ರೇಟ್ ಅನ್ನೋಕ್ಕೋಸ್ಕರ ನೀವು ಕರ್ನಾಟಕದ ಹಿತಾಸಕ್ತಿಗೆ ರಾಜಿ ಮಾಡ್ಕೊಳ್ಳೋದಿದೆ ಅಲ್ಲ ಕನ್ನಡಿಗರಾಗಿ, ಅದು ಸರಿ ಇಲ್ಲ ಸರ್. ಅದು ದಟ್ಸ್ ನಾಟ್ ಫೇರ್. ನಿಮ್ಗೆ ಮೋದಿ ಇಷ್ಟನಾ, ನಿಮ್ಗೆ ಸಿದ್ದರಾಮಯ್ಯನವ್ರು ಇಷ್ಟನಾ, ನಿಮ್ಗೆ ರಾಘವೇಂದ್ರ ಅವ್ರು ಇಷ್ಟನಾ, ನಿಮ್ಗೆ ಗೀತಾ ಶಿವರಾಜ್ಕುಮಾರ್ ಅವ್ರು ಇಷ್ಟನಾ, ಕುಮಾರಸ್ವಾಮಿ ಅವ್ರು ಇಷ್ಟನಾ, ಅವ್ರನ್ನ ಆರಾಧಿಸಿ ಪ್ರೀತಿಸಿ ಅವ್ರಿಗೆ ಓಟ್ ಹಾಕಿ. ಆದರೆ ಕನ್ನಡಿಗರಾಗಿ ಕರ್ನಾಟಕದ ವಿಚಾರದಲ್ಲೂ ಕೂಡ ರಾಜಿ ಮಾಡ್ಕೊಳ್ಳುವಂತಹ ಆಟಿಟ್ಯೂಡ್ ಇದೆ ಅಲ್ಲ ಸರ್, ಅದು ಸರಿನಾ? ನಾವು ಹೇಳ್ತಾ ಇದೀವಿ, ಕನ್ನಡಿಗರಾಗಿ ಸಿದ್ದರಾಮಯ್ಯ ಸರ್ಕಾರ ಅವರು ಮೇಕೆದಾಟು ಯೋಜನೆ ಮಾಡ್ತೀವಿ ಅಂತ ಹೇಳಿದ್ರು. ಸ್ಟ್ರೈಕ್ ಕೂಡ ಮಾಡಿದ್ರಾ? ಅದು ಪ್ರಶ್ನೆ ಮಾಡಿ. ನೀವು ನೋಡಿ, ನೀವು ಹೆಂಗೆ ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡ್ತೀರ? ಒಂದ್ ನಿಮಿಷ ಸರ್, ನೀವು ಹೆಂಗೆ ಸಿದ್ದರಾಮಯ್ಯ ಕೇಳಿಸ್ಕೊಳ್ಳಿ ಸರ್, ನಾನು ಹೇಳ್ತಿರೋದು, ನೀವು ಪ್ರಶ್ನೆ ಮಾಡಿ. ನೀವು ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡಿದ್ರೆ ಮಾಡಿ, ಹಾಗೆ ನೀವು ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು, ಹಾಗೆ ನೀವು ಎಲ್ಲ ಸರ್ಕಾರಗಳನ್ನು ಸರ್ಕಾರ ಬಂದು 1 ವರ್ಷ ಆಗಿದೆ. ಸಿದ್ದರಾಮಯ್ಯ ಸರ್ಕಾರ 1 ವರ್ಷ. ನಿಮ್ಗೆ ಭಯನಾ ಬಿಜೆಪಿ ಸರ್ಕಾರ ಅಥವಾ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ? ಅಲ್ಲ, ಬಿಜೆಪಿ ಕಾರ್ಯಕರ್ತರಿಗೆ ಯಾವತ್ತೂ ಕೂಡ ಭಯ ಇರೋದಿಲ್ಲ. ನೀವು ಪೂಜೆ ಮಾಡಿ, ನೀವು ಆರಾಧಿಸ್ತಿ, ಆದ್ರೆ ಕನ್ನಡ ಅನ್ನೋಂಥ ವಿಚಾರ ಬಂದ ಇಟ್ಕೊಂಡು ನೋಡಿ, ಇಲ್ಲೇ ನಿಮ್ ಕಣ್ಮುಂದೆ ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡುವಂತ ನೀವು ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರೆ ಯಾಕೆ ಉರಿದು ಬೀಳ್ತೀರಾ? ಕೇಂದ್ರ ಸರ್ಕಾರವನ್ನ ಪ್ರಶ್ನೆ ಮಾಡೋ ಅವಶ್ಯಕತೆನೇ ಇಲ್ಲ. ನಮ್ಮ ರಾಜ್ಯ ಕೊಡಬೇಕಾದದನ್ನೆಲ್ಲ ಕೊಡ್ತಾ ಇದ್ದಾರೆ ಅವರು. ಆಯ್ತು ಬಿಡಿ ಸರ್. ಒಂದು ಮಾತು ಹೇಳ್ತೀನಿ, ನಮಗೆ BJP ಬಂದರೂ ಉಪಯೋಗ ಇಲ್ಲ, ಕಾಂಗ್ರೆಸ್ ಬಂದರೂ ಉಪಯೋಗ ಇಲ್ಲ. ಏನು ಕೇಳ್ತಿದ್ದೀನಂದರೆ, ನಮಗೆ ಮೇಯ್ನು ನಮ್ಮವರು ತಮ್ಮವರು ಅಂತ ಇದ್ದೀವಿ ಎಲ್ಲರೂ ಒಟ್ಟಾಗಿ. ಇದೇ ರೀಸೆಂಟಲ್ಲಿ ಹುಬ್ಳಿಯಲ್ಲಿ ಇದೇ ಇನ್ಸಿಡೆಂಟ್ ಆಗುತ್ತೆ. BJP ಸರ್ಕಾರನೂ ಏನೂ ಮಾಡೋಕ್ಕಾಗಲಿಲ್ಲ, ಕಾಂಗ್ರೆಸ್ ಸರ್ಕಾರನೂ ಏನೂ ಮಾಡೋಕ್ಕಾಗಲಿಲ್ಲ. ಏನು ಮಾಡ್ತಾರೆ? ಜೈಲಿಗೆ ಕರ್ಕೊಂಡು ಹೋಗ್ತಾರೆ, ಮತ್ತೆ ರಿಲೀಸ್ ಆಗ್ತಾನೆ. ಆಯಿತಾ? ಅವ್ರು ಮತ್ತೆ ಬಂದು ಏನು ಮಾಡ್ತಾರೆ? ಯಥ ಪ್ರಜಾ ತಥಾ ಅದೇ ಮಾಡ್ತಾನೆ. ಆಯಿತಾ? ಒಂದು ಭಯ ಹುಟ್ಟಬೇಕು ನಮ್ಮ ದೇಶದಲ್ಲಿ. ಒಂದು ಹೆಣ್ಮಕ್ಳನ್ನ ನೋಡಿ ಮಾತಾಡ್ಸ್ಬೋದಾಗಲಿ, ಅದು ಒಂದು ಕೆಟ್ಟ ಉದ್ದೋಗಿದೆಯಲ್ಲ, ರೇಪ್ ಅನ್ನೋದಿದೆಯಲ್ಲ, ಅದು ನಿಲ್ಲಿಸ್ಬೇಕು ಫಸ್ಟು. ಆಯಿತಾ? ಅದನ್ನ ನಾನು ಹೇಳಕ್ಕೆ ಬಂದೆ. ನಮಗೆ ಕಾಂಗ್ರೆಸ್ಸರ ಬರಲಿ, BJPನರ ಬರಲಿ, ನಮ್ಮ ಸೇಫ್ಟಿ ನಮಗೆ ಇರಬೇಕಷ್ಟೇ. ಯಾವ್ದಾರ ಬರಲಿ, ಎಲ್ಲ ನೀವೇ ಮೇಡಮ್, ಈ ನೇಹ ಪ್ರಕರಣ ಹೇಳಿದ್ರು, ಇಡೀ ರಾಜ್ಯದ ಜನತೆ ಅಲ್ಲ, ಇಡೀ ದೇಶದ ಜನತೆ ನೋಡ್ತಿದೆ.
ಒಂದು ವೇಳೆ ಮಹಿಳೆ ಮೇಲೆ ಅತ್ಯಾಚಾರ ಆದರೆ ಈ ಹಿಂದಿನ ಕಠಿಣ ಕಾನೂನಿಗಿಂತ ಮೋದಿಯವರು ಗಲ್ಲು ಶಿಕ್ಷೆ ಆಗಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿ ಕಾನೂನುಗಳನ್ನ ಬದಲಾವಣೆ ಮಾಡ್ತಿರೋಂಥ ವ್ಯವಸ್ಥೆ ಮಾಡಿರೋದು ನರೇಂದ್ರ ಮೋದಿಯವರು. ಈ ಭಾರತದಲ್ಲಿ ಬಿಜೆಪಿ ಸರ್ಕಾರ ಮಾತ್ರ ಹೆಣ್ಣು ಮಕ್ಕಳ ಪರವಾಗಿ ಕಠಿಣವಾದ ಕಾನೂನು ಆಗಿರ್ಬೋದು. ಹೌದೌದು ಕರೆಕ್ಟ್. ಸೊ ಅದಕ್ಕೆ ದೇಶದಲ್ಲಿ ರೇಪ್ಗಳು ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳೇ ನಡೀತಾ ಇಲ್ಲ ತುಂಬಾ. ಹೌದೌದೌದು ಬಿಜೆಪಿ ಕರೆಕ್ಟ್ ಕರೆಕ್ಟ್. ಹೋದ್ ಸರಿ ಮಾತಾಡಿ ಸರ್. ಹೆಣ್ಮಕ್ಳು ಬೆತ್ತಲೆ ಆದಾಗ ಮೋದಿಯವರು ಎಲ್ಲೋಗಿದ್ರು? ಒಂದು ಕುಸ್ತಿಪಟ್ಟು ಮೇಡಮ್ ಅವರೇ, ಒಂದು ಹೆಣ್ಮಗಳು ಒಬ್ಬ ವಿಶ್ವ ಚಾಂಪಿಯನ್, ಒಬ್ಬ ಕ್ರೀಡಾಪಟು ಕಣ್ಣೀರು ಹಾಕೊಂಡು ಲೈಂಗಿಕ ದೌರ್ಜನ್ಯ ಮಾಡಿದ್ರು ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಕೋರ್ಟಿಗೆಲ್ಲ ಹೋದ್ರು. ಒಂದು ದಿವಸ ಮೋದಿಯವರು ಒಂದು ಹೆಣ್ಣಿನ ಬಗ್ಗೆ ಒಬ್ಬ ಪಾಟೀಲ್ ಇದ್ದನಿಗೆ ಒಂದು ಕ್ರಮ ತಗೊಳ್ಳಿಲ್ಲ. ಇದು ಒಬ್ಬ ಪ್ರಧಾನಿಯಾಗಿ ಮಾಡ್ತಕ್ಕಂಥ ಧರ್ಮನ? ಒಂದು ಹೆಣ್ಣು, ಅದು ಕ್ರೀಡಾಪಟು ವಿಶ್ವ ಚಾಂಪಿಯನ್, ಎಲ್ಲಿ ಹೆಣ್ಣಿಗೆ ನೇರ ಕೊಟ್ಟರು? ಮಣಿಪುರದಲ್ಲಿ ಬೆತ್ತಲೆ ಮಾಡಿದ್ರು ಹೆಣ್ಮಕ್ಳಿಗೆ. ಪ್ರಧಾನಿ ಏನು ಮಾಡಿದ್ರು? ಕಣ್ಣು ಮುಚ್ಕೊಂಡಿದ್ರ? ಪ್ರಧಾನಿ ಮಾಡಿದ್ದೆ ರಾಜ್ಯದ ಮೇಡಮ್ ಅದೇ ಹೇಳ್ತಾ ಇದ್ದೀನಿ. ಒಂದ್ ನಿಮಿಷ, ಮಣಿಪುರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕೊಲೆ ಆಯ್ತು, ಇದೇ ಸಿದ್ದರಾಮಯ್ಯನ ಸರ್ಕಾರ ಆಯ್ತು, 4 ವರ್ಷ ಆದ್ರೂ ಸಿದ್ದರಾಮಯ್ಯನವ್ರು ಯಾಕೆ ಇದು ಎಚ್ಚೆತ್ಕೊಳ್ಳಿಲ್ಲ? ಇವತ್ತು ಮೋದಿಯವ್ರನ್ನ ಕರ್ನಾಟಕದಲ್ಲಿ ಇನ್ನೊಬ್ಬರನ್ನ ಮಾತಾಡಬೇಕು. ಅಲ್ಲ ಸರ್, ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಯಾರ ಮೇಲೆ ಆರೋಪ ಬರ್ತಾ ಇರೋದು ಸರ್? ಆರೋಪ ಬಂದಿದ್ದು ನಾನು ಸಾಬೀತು ಮಾಡ್ತೀನಿ. ಅದನ್ನ ಬೇರೆ ಅವ್ರ ಕೈಲಾಗ್ಲಿಲ್ಲ ಅಂದ್ರೆ ಬೇರೆದು ಕೊಟ್ಟು CIDಗೋ ಕೊಟ್ಟು ತನಿಖೆ ಮಾಡಿಸಿ. ಯಾರ ಮೇಡಮ್ ನಾವು ಇಷ್ಟೇ ಹೇಳೋದು, ನೇರವಾಗಿ ಹೇಳ್ತಿದ್ದೀವಿ. ಈ ದೇಶದಲ್ಲಿ ಪಾಕಿಸ್ತಾನದಿಂದ, ಆಫ್ಘಾನಿಸ್ತಾನದಿಂದ, ಬಾಂಗ್ಲಾದೇಶದಿಂದ ಬಂದಿರತಕ್ಕಂತಹ ಏನು ನುಸುಳುಕೋರರು ಏನಿದಾರಲ್ಲ, ಅವರನ್ನು ಫಸ್ಟ್ ಈ ದೇಶದಿಂದ ಹೊರ ಹಾಕಿದ್ರೆ ಇಂಥ ಮಣಿಪುರದ ಪ್ರಕರಣಗಳು ಕಮ್ಮಿ ಆಗ್ತವೆ ಅಂತೇಳಿ ಅಲ್ಲ ನೀವಂದ್ರಲ್ಲ ಒಂದ್ ನಿಮಿಷ ತಡ್ಕೊಳ್ಳಿ. ನೀವಂದ್ರಲ್ಲ ಮೋದಿಯವ್ರು ಬಂದ್ಮೇಲೆ ರೇಪು, ಮೋದಿಯವ್ರ ಬಂದ್ಮೇಲೆ ಹೆಣ್ಮಕ್ಳು ಬಹಳ ಸುರಕ್ಷಿತವಾಗಿದ್ದಾರೆ ಅಂತ. ಅದಕ್ಕೆ ಅವ್ರಂದಿದ್ದು ಮಣಿಪುರದಲ್ಲಿ ಬೆತ್ತಲೆ ಮಾಡಿ ಹಂಗೆಲ್ಲ ಶೋಷಣೆ ಮಾಡಿದ್ರು ಕೂಡ ಮಣಿಪುರ್ಗೆ ಹೋಗ್ಲಿಲ್ಲ ಮೋದಿಯವರು ಅಂತ ಅಂದ್ರೆ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.